ಇವತ್ತು ಅನಂತ ಚತುರ್ದಶಿ. ನಮ್ಮ ಮನೆಯಲ್ಲಿ ಅನಂತ ಪದ್ಮನಾಭನ ವೃತ್ತ ಇಲ್ಲ. ಆದರೆ ಇರೋ ಅನಂತ ಪದ್ಮನಾಭನ ಮೂರ್ತಿಗೇ ಪೂಜಾ ನೈವೇದ್ಯ ಮಂಗಳಾರತಿ ಮಾಡೋದು ರೂಢಿ. ಇದು ಅನಂತ ಪದ್ಮನಾಭನ ಗಂಟಿನ ರಂಗೋಲಿ. ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳ ಗಂಟುಗಳನ್ನು ಸರಳವಾಗಿ ಬಿಡಿಸ್ತಾನೆ ಅನ್ನೋ ಪದ್ಧತಿ. ಹಾಗಾಗಿ ಪ್ರತಿ ವರ್ಷ ಈ ರಂಗೋಲಿನ ನಾನು ತಪ್ಪದೆ ಹಾಕ್ತೀನಿ. ಪೂಜಾ ಎಲ್ಲ ಆದಮೇಲೆ ನಾವು ಹೋಗಿದ್ದು ಕಬ್ಬನ್ ಪಾರ್ಕಿನ ಬಾಲ್ ಭವನಕ್ಕೆ. ಶಾಂಭವಿಗೆ ಅಕ್ಕಿ ಮಾಮ ತಂದಿದ್ದು ಕಟ್ಗಿ ಟ್ರೈನ್ ಅಂದ್ರೆ ಫೇವ್ರೇಟ್ ಆಟಿಕೆ ಸಾಮಾನ. ಹಾಗಾಗಿ ಟಾಯ್ ಟ್ರೈನ್ನೊಳಗೆ ಕೂಡ್ಸಿದ್ರಾಯ್ತು ಅಂತ ಕರ್ಕೊಂಡು ಬಂದ್ವಿ. ಫಸ್ಟ್ ಟೈಮ್ ಟಾಯ್ ಟ್ರೈನ್ ನೋಡಿ ಸ್ವಲ್ಪ ಎಕ್ಸೈಟ್ಮೆಂಟ್ ಆಯ್ತಕ್ಕಿಗೆ. ಟಾಯ್ ಟ್ರೈನ್ ಜರ್ನಿ ಮಸ್ತಿತ್ತು. ಮಗಳನ್ನ ಖುಷಿ ಪಡಿಸ್ಬೇಕು ಅಂತ ಕರ್ಕೊಂಡು ಬಂದು ನಾವು ಆಕಿ ಜೊತೆ ಮಕ್ಕಳಾಗಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಟಾಯ್ ಟ್ರೈನ್ ಒಳಗೆ ಹೋಗುವಾಗ ಸಣ್ಣವರಿದ್ದಾಗ ಸಾಲಿ ಒಳಗೆ ಚಯ್ಯ ಚಯ್ಯ ಹಾಡಿಗೆ ಡಾನ್ಸ್ ಮಾಡಿದ್ದು ನೆನಪಿಗೆ ಬಂತು. ಇಷ್ಟಾಗೋದ್ರೊಳಗೆ ನಂಗೆ ಸ್ಪೆಷಲ್ ಆಗಿ ಕಾಣಿಸಿದ್ದು ಈ ಗೊಂಬೆ ಆಟ. ಯಾಕಂದ್ರೆ ಇವಾಗ ಈ ಗೊಂಬೆ ಆಟ ನೋಡ್ಲಿಕ್ಕೆ ಸಿಗೋದು ಅಪರೂಪ. ನಾವು ಸಣ್ಣವರಿದ್ದಾಗ ಬನಶಂಕರಿ ಜಾತ್ರೆ ಒಳಗೆ ನೋಡ್ತಿದ್ವಿ. ಈ ಗೊಂಬೆ ಆಟ ನೋಡಿ ಬಾಲ್ಯದ ನೆನಪು ಕಣ್ಣು ಮುಂದೆ ಬಂದು ಹೋಯ್ತು. ಶಾಂಭವಿನೂ ಗೊಂಬೆ ಜೊತೆ ಎಂಜಾಯ್ ಮಾಡಿದ್ಲು, ಹೆದರ್ಲಿಲ್ಲ. ಅದ ಖುಷಿ. ನೆಕ್ಸ್ಟ್ ನಾವು ಹೋಗಿದ್ದು ಬೋಟಿಂಗ್ ಮಾಡಲಿಕ್ಕೆ. ಶಾಂಭವಿಗೆ ಸೇಫ್ಟಿ ಜಾಕೆಟ್ ಹಾಕಿ ಒಂದು ಫೋಟೋ ತೆಗೆದೆ. ಅಷ್ಟರೊಳಗೆ ಆಕಿ ಕಿರಿಕಿರಿ ಆಯಿತೋ ಏನೋ ಗೊತ್ತಿಲ್ಲ, ಜಾಕೆಟ್ ತೆಗಿಯೋವರೆಗೂ ಅಳು ನಿಲ್ಲಿಸಲಿಲ್ಲ. ಅಷ್ಟೊತ್ತಿಗೆ ಜಿಟಿ ಜಿಟಿ ಮಳೆ ಶುರು ಆಗೇ ಬಿಡ್ತು. ಮೇಲೆ ನೀರು, ಕೆಳಗೂ ನೀರು, ಮಧ್ಯಕ್ಕೆ ನಮ್ಮ ಬೋಟು ಆರಾಮಾಗಿ ಮುಂದೆ ಹೋಗ್ತಿತ್ತು. ಮಳೆಗೆ ಎಲ್ಲಿ ಬೋಟಿಂಗ್ ಕ್ಯಾನ್ಸಲ್ ಮಾಡ್ತಾರೇನೋ ಅಂದ್ಕೊಂಡಿದ್ವಿ, ಆದ್ರೆ ಕ್ಯಾನ್ಸಲ್ ಮಾಡಲಿಲ್ಲ. ಈ ಮಳೆಯೊಳಗೆ ಬೋಟಿಂಗ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ನಾನು ಮಳೆ ಬಂತಲ್ಲ ಅಂಥೇಳಿ ವಿಚಾರ ಮಾಡ್ಲಿಕ್ಕತ್ರ ಈ ಕಡೆ ಅಪ್ಪ ಮಗಳು ಜಿಟಿ ಜಿಟಿ ಮಳೆಯೊಳಗನ ಡಾನ್ಸ್ ಮಾಡ್ಲಿಕ್ಕತ್ತಿದ್ರು. ಡಾನ್ಸಿನ ನಡ್ಬರ್ಕ ನನ್ನ ಕಣ್ಣು ಮುಂದೆ ಕಾಣಿಸಿದ್ದು ಡ್ರ್ಯಾಗನ್. ಒಂದ್ಸಲ ಟ್ರೈ ಮಾಡೇ ಬಿಡೋಣಂತ ಮಗಳು ಕರ್ಕೊಂಡು ಡ್ರ್ಯಾಗನ್ ಸವಾರಿನ ಮಾಡೇ ಬಿಟ್ಟೆ. ಇಷ್ಟರೊಳಗೆ ಸಂಜಾಗೆ ಹೋಯ್ತು. ಮಳೆ ಶುರು ಆಗೇ ಬಿಡ್ತು. ಬಿಸಿ ಬಿಸಿ ಟೀ ಜೊತೆ ಖಾರ ಖಾರ ಸ್ನ್ಯಾಕ್ಸು, ಅದ್ರ ಜೊತೆ ನಮ್ಮ ಮಾತು. ಕೊನೆಗೆ ಮಾತು ಮುಗೀತು, ತಗೊಂಡಿರೋ ಸ್ನ್ಯಾಕ್ಸು ಮುಗೀತು. ಆದ್ರೆ ಮಳೆ ಮಾತ್ರ ಮುಗೀಲೇ ಇಲ್ಲ. ಮಳೆ ಮುಗದೇ ಇದ್ರೆ ಏನಾಯ್ತು, ಈ ವಿಡಿಯೋ ಮುಗಿಸೋ ಟೈಮ್ ಅಂತೂ ಬಂದೇ ಬಿಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.